ತರ್ಕತ್ತಾಗೆ ಯಾಕೆ ರುದ್ರ ಬಾವ ಇಷ್ಟೊಂದು ಡಲ್ ಆಗಿದ್ದೀರಾ? ನೀವು ಹೀಗೆ ಡಲ್ ಆಗಿದ್ರೆ ಮಗುಗೆ ನಿಮ್ಮ ನೆಗೆಟಿವಿಟಿ ಎಫೆಕ್ಟ್ ಆಗುತ್ತೆ. ಹಂಗಂದ್ರೆ ಏನು ಅಮ್ಮಿಯವ್ರೆ? ಜೋಗಿ ಅವರೇ, ಊಟ ತಿಂಡಿ ಮಾಡುವಾಗ, ಬಡಿಸೋವಾಗ ಅಥವಾ ಯಾರಿಗಾದ್ರೂ ತಿನ್ಸೋವಾಗ ಮುಖ ಗಂಟು ಹಾಕೊಂಡಿರೋದಾಗ್ಲಿ, ಬೈಕೊಳ್ಳೋದಾಗ್ಲಿ, ಕೋಪ ಮಾಡ್ಕೊಳ್ಳೋದಾಗ್ಲಿ ಇದೆಲ್ಲ ಮಾಡಿದ್ರೆ ತಿನ್ನೋರ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಅದು ಅಲ್ಲದೆ ಸುನಂದ ಅಕ್ಕ ಪ್ರೆಗ್ನೆಂಟ್ ಬೇರೆ, ಅವರಿಗೆ ತೊಂದರೆ ಆಗಲ್ವಾ? ನೀವು ಎಜುಕೇಷನಲ್ ಅಮ್ಮಿಯವ್ರೆ, ನಿಮಗೆ ಮಾತ್ರ ಇವೆಲ್ಲ ಅರ್ಥ ಆಗೋದು. ಲೈ ನಗ್ತಾ ನಗ್ತಾ ತಿನ್ನಿಸ್ಲಾ? ನಗ್ಲಾ ವಸಿ? ನನ್ನ ಅಮ್ಮಿಯವ್ರು ಹೇಳಿದ್ ಕೇಳಿಸ್ಲಿಲ್ವೇ? ಮಗಿನ ಮ್ಯಾಗ ಅವೆಲ್ಲ ಅಫೆಕ್ಷನ್ ಆಯ್ತದೆ. ವಸಿ ಗುಡ್ ಗುಡ್ ಆಗಿ ನಗು, ದೇವದ ಥರ ನಗ್ಬೇಡ. ಏಯ್ ನೀನೇನ್ಲ ಗದ್ದೆಯಲ್ಲಿ ಮಣ್ಣೊತ್ತಿ ಸುಸ್ತಾಗಿರೋರ್ ತರ ಮುಖ ಮಾಡ್ಕೊಂಡು ಕುಂತಿದ್ಯಾ? ಹೊಸಿ ನಗ್ನಗ್ತಾ ತಿನ್ಸ್ಲಾ? ಓ ಅಪ್ಪಯ್ಯ ನೋಡು, ನಗ್ನಗ್ತಾನೆ ತಿನ್ಸ್ತೀವಿ. ಸಾಕೆ ಮತ್ಕೇನು ಬೆಳ್ಳಕೋಳೆ, ನಮ್ಮ ಅಣ್ಣಯ್ಯನು ಬೆಳ್ಳಕೋನೆ. ನಿಮ್ಮಿಬ್ರಿಗೂ ಹುಟ್ಟೋ ಮಗು ಅದು ಏಟ್ ಬೆಳ್ಳಕ್ಕಿರುತ್ತೋ ಆ ಮಗು ನನ್ನನ್ನು ಯಾವಾಗ ಅತ್ತೆ ಅಂತ ಕರೆಯುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಸಾಕು ನಂಗೆ. ಎಲ್ಲೇ ರುದ್ರ, ಊಟ ಮಾಡಿಸಿ ತಟ್ಟೆ ಹಂಗೆ ತಕೊಂಡೋಯ್ತಿದ್ಯಲ್ಲ, ಇಳಿ ತೆಗಿಬೇಕು ಅಂತ ಏಡ್ಕಿತ ಹೇಳೋದು? ಮೊದ್ಲು ದೃಷ್ಟಿ ತೆಗ್ದು ಆಮೇಲೆ ತಟ್ಟೆ ತಕೊಂಡು ಹೋಗುವ. ಕಣವ ಇನ್ನು ತೆಗೆದುಬಿಟ್ಟೆ ನೋಡೀಗ. ನಾಯಿ ಕಣ್ಣು, ನರಿ ಕಣ್ಣು, ಕೋತಿ ಕಣ್ಣು, ಕತ್ತೆ ಕಣ್ಣು ಯಾವುದು ನನ್ನ ಸುನಂದ ಮೇಲೆ ಬೇಳದೆ ಇರಲಿ. ಹಾಂ ತೆಗ್ದೀವ್ನಿ, ಹಾಂ ತೆಗ್ದೀನಿ, ತೆಗ್ದೀವ್ನಿ. ಸರಿ ಮಾವ, ಟೈಮ್ ಆಯಿತು, ನಾವಿನ್ನು ಹೊರಡ್ತೀವಿ. ಯಾಕಳಿ ಅಂದ್ರೆ ಇಷ್ಟು ಬೇಗ ಹೊಂಟ್ಬಿಟ್ರಿ? ಇವತ್ತಿದ್ದು ನಾಳೆ ಹೋಗುವಂತೆ. ಇಲ್ಲ ಅಪ್ಪಯ್ಯ, ಮುಂದಿನ ಸತಿ ಬಂದಾಗ 4 ದಿವಸ ಇದ್ಬಿಟ್ಟೆ ಹೋಯ್ತೀವಿ. ಇವತ್ತು ಹೋಗ್ತೀವಿ ಆಯ್ತಾ? ಅಳಿ ಅಂದ್ರೆ ನಾನು ಆವಾಗಲೇ ಹೇಳಿದ್ನ ಗೆಪ್ತಿ ಮಡಿಕೊಳ್ಳಿ. ಈ ಮನೆ ಬಾಗ್ಲು ನಿಮಗೋಸ್ಕರ ಯಾವಾಗಲೂ ತೆಗ್ದಿರ್ತದೆ. ಆಗಲಿ ಮಾವ, ಖಂಡಿತ ಬರ್ತೀನಿ. ಯಾವಾಗ ಬೇಕಾರ ಬರ್ಬೋದು, ನಿಮ್ಮನ್ನು ಯಾರು ಪ್ರಶ್ನೆ ಮಾಡಕ್ಕಿಲ್ಲ. ಸರಿ ಮಾವ. ಗೌರಿ ಶಂಕರ